ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. RTE ಆನ್ಲೈನ್ ಅಪ್ಲಿಕೇಶನ್ನು ಇದೇ ತಿಂಗಳು 5ನೇ ತಾರೀಕು ಪ್ರಾರಂಭ ಆಗಬೇಕಾಗಿತ್ತು. ಪೇಪರ್ ಪ್ರಕಟಣೆಯಲ್ಲೂ ಕೂಡ ಕೊಟ್ಟಿದ್ದರು ಅವರು. ಆ್ಯಕ್ಚುಲಿ ಸ್ಟಾರ್ಟ್ ಆಗಬೇಕಾಗಿತ್ತು ಆನ್ಲೈನ್ ಅಪ್ಲಿಕೇಶನ್ ಇದೇ 5ನೇ ತಾರೀಕು, ಬಟ್ ಅದು ಸ್ಟಾರ್ಟ್ ಆಗಿಲ್ಲ. ಸೊ ಈ ಒಂದು ಅಪ್ಡೇಟಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೇನಪ್ಪ ಅಂದರೆ, ಈ ಒಂದು RTE ಅಪ್ಲಿಕೇಶನ್ 2025-26ನೇ ಒಂದು ಆನ್ಲೈನ್ ಅಪ್ಲಿಕೇಶನ್ ಏನಿದೆಯಲ್ಲ, ಅದು 15ನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಅಂತ ಅಪ್ಡೇಟ್ ಬಂದಿದೆ. ಅರ್ಜಿ ಸಲ್ಲಿಸುವ ವೆಬ್ಸೈಟು ಇದೇ ಒಂದು ವೆಬ್ಸೈಟ್ school.education.kr.go.in ಅರ್ಜಿ ಸಲ್ಲಿಸೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದು 5ರ ಬದಲಾಗಿ 15ನೇ ತಾರೀಕು ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಭಾಳಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ ಈ ಒಂದು RTE ಆನ್ಲೈನ್ ಅಪ್ಲಿಕೇಶನ್ಗೆ. ಹಾಗೆ ಒಂದು ವೆಬ್ಸೈಟ್ನಲ್ಲಿ ಓಪನ್ ಮಾಡಿದರೆ ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ಗೆ ಲಿಂಕ್ ಕೂಡ ಓಪನ್ ಆಗ್ತಾ ಇಲ್ಲ. ಹಾಗಾಗಿ ಕಾಮೆಂಟ್ ಕೂಡ ಮಾಡ್ತಾರೆ ಭಾಳಷ್ಟು ಜನ, ಯಾಕೆ ಓಪನ್ ಆಗಿಲ್ಲ, ಒಂದು ವಿಡಿಯೋ ಕೂಡ ಮಾಡಿ ಅಂತ. ನಾನು ವಿಡಿಯೋ ಮಾಡಬೇಕಂತ ವೇಟ್ ಮಾಡ್ತಾ ಇದ್ದೀನಿ ಒಂದು RTE ಅಪ್ಲಿಕೇಶನ್ಗೆ, ಬಟ್ ಅಲ್ಲಿ ವೆಬ್ಸೈಟಲ್ಲಿ ಇನ್ನೂ ಶೋ ಆಗ್ತಾಯಿಲ್ಲ. ಸೊ ಅಪ್ಡೇಟ್ ಕಾಲ್ ಮಾಡಿ ಹೆಲ್ಪ್ಲೈನ್ ನಂಬರ್ ತಿಳ್ಕೊಂಡಾಗ 15ನೇ ತಾರೀಕು ಈ ಒಂದು RTE ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗುತ್ತೆ, ವೇಟ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಒಂದು ಇನ್ಫಾರ್ಮೇಷನನ್ನು ನಿಮಗೆ ತಿಳಿಸೋದಕ್ಕೆ ವಿಡಿಯೋ ಮಾಡಿ ಹಾಕಿದ್ದೇನೆ. ಇವಾಗ ಏನು ನೋಡ್ತಾ ಇದ್ದೀರಾ, ಇದೇ ಒಂದು ಡೇಟ್ಗಳು. ಅಂದರೆ ಈ ಒಂದು LKGಗೆ ಅಡ್ಮಿಷನ್ ಮಾಡಬೇಕಂದ್ರೆ ನಿಮ್ಮ ಒಂದು ಮಗುವಿನ ಡೇಟ್ ಆಫ್ ಬರ್ತು 1/6/20ರಿಂದ 1/6/21 ಜನನ ಆಗಿರಬೇಕು. ಅದೇ 1ನೇ ತರಗತಿಗೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಸೇರಿಸ್ಬೇಕಂದ್ರೆ 1/6/18ರಿಂದ 1/1/20 ಒಂದು ಜನನ ಆಗಿರ್ಬೇಕಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಅರ್ಜಿ ಸಲ್ಲಿಸುವ ದಿನಾಂಕ 15/4/25ರಿಂದ 12/5/25 ಅಂತ ಕೊಟ್ಟಿದ್ದಾರೆ. 15ನೇ ತಾರೀಕು ನಿಮಗೆ ಪ್ರಾರಂಭ ಆಗುತ್ತೆ, ವೇಟ್ ಮಾಡಿ. ಸೊ ಇನ್ನೂ 2 ದಿನ 3 ದಿನ ವೇಟ್ ಮಾಡಿ. ಸೊ ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದಂತ ಕಂಪ್ಲೀಟಾಗಿ ಒಂದು ವಿಡಿಯೋ ಕೂಡ ಮಾಡ್ತೇನೆ. ಆವಾಗ ಆ ಒಂದು ವಿಡಿಯೋ ನೋಡಿಕೊಂಡು ನೀವು ಕೂಡ ಅರ್ಜಿಯನ್ನು ಹಾಕೋಬೋದು. ಉಚಿತವಾಗಿ, ಯಾವುದೇ ರೀತಿ ಪೇಮೆಂಟ್ ಇರೋದಿಲ್ಲ, ಉಚಿತವಾಗಿ ಅಪ್ಲಿಕೇಶನ್ ಹಾಕೋಬೋದು. ಹಾಗೆ ಹಾಕುವಾಗ ವಿದ್ಯಾರ್ಥಿಯ ಒಂದು ಆಧಾರ್ ಕಾರ್ಡ್ಗೆ ಕಡ್ಡಾಯವಾಗಿ ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕು, ಇಲ್ಲ ಅಂದರೆ ಅದು ಬರೋದಿಲ್ಲ. ಸೊ ಮ್ಯಾಂಡೇಟರಿ ಮಾಡಿದ್ದಾರೆ, ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕು. ಮುಂಚೆ ಆಧಾರ್ ಕಾರ್ಡ್ ಇದಿಲ್ಲ ಅಂದರೆ ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಸ್ಲಿಪ್ ಇದ್ರೂ ಕೂಡ ನಡೀತಾ ಇತ್ತು. ಸೊ ಮತ್ತು ಇದಿಲ್ಲ ಅಂದರೆ ಒಂದು ವಾಸಸ್ಥಳ ಒಂದು ಇದ್ರ ಮೇಲೆ ಹಾಕ್ಬೇಕು ಅವಕಾಶ ಇತ್ತು. ಸೊ ಈ ರೀತಿ ಮೊದಲಿತ್ತು. ಸೊ ಇವಾಗ ಯಾವ ರೀತಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಸೊ 2025-26ನೇ ಸಾಲಿದ್ದು ಸ್ವಲ್ಪ ಚೇಂಜಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ, ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆದಾಗ ನೀವು ಖಂಡಿತವಾಗಿ ನಿಮಗೆ ಅರ್ಜಿ ಹಾಕಿ ತೋರಿಸಿ ನಿಮಗೆ ತಿಳಿಸಿಕೊಡ್ತೀನಿ. ಅದನ್ನು ನೋಡಿಕೊಂಡು ಅಪ್ಲಿಕೇಶನ್ ಹಾಕೊಳ್ಳಿ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊತೀನಿ. ಇದರ ರಿಲೇಟೆಡ್ RTE ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.